ಕ್ಷಣಗಳಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಧರ್ಮಸ್ಥಳ ಮಂಜುನಾಥನ ದರ್ಶನವನ್ನ ಪಡೆಯಲಿದ್ದಾರೆ. ಅಡ್ಡ ಮತದಾನ ಮಾಡಿದವರ ಪತ್ತೆ ಹಚ್ಚೋದಕ್ಕೆ ಧರ್ಮಸ್ಥಳದಲ್ಲಿ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ಕರೆದು ಆಣೆ ಮಾಡಿಸೋದಕ್ಕೆ ನಿರ್ಧರಿಸಿದ್ರು. ಆದರೆ ಹಿರಿಯರ ಸಲಹೆ ಮೇರೆಗೆ ಈ ಪ್ರಮಾಣ ಮಾಡುವುದನ್ನು ಕೈಬಿಟ್ಟಿದ್ದು. ಇದೀಗ ಒಬ್ಬರೇ ಧರ್ಮಸ್ಥಳ ಮಂಜುನಾಥನ ದರ್ಶನ ಪಡೆಯುವುದಕ್ಕೆ ನಿರ್ಧರಿಸಿದ್ದಾರೆ. ಧರ್ಮಸ್ಥಳ ಮಂಜುನಾಥನ ದರ್ಶನಕ್ಕೆ ವಿಜಯೇಂದ್ರ. ಅಡ್ಡ ಮತದಾನ ಮಾಡಿದವರನ್ನ ಶಿಕ್ಷಿಸಲು ಪ್ರಾರ್ಥನೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ನಡೆದಿದ್ದು ಪಕ್ಷದ್ರೋಹಿಗಳ ಪತ್ತೆಗೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ತೀರ್ಮಾನಿಸಿದರು. ಗೌಪ್ಯ ಮತದಾನದ ಹಿನ್ನೆಲೆ ಅಡ್ಡ ಮತದಾನ ಮಾಡಿದವರ ಪತ್ತೆಗೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಂಡುಕೊಂಡ ದಾರಿಯೇ ಧರ್ಮಸ್ಥಳ ಮಂಜುನಾಥನ ಸನ್ನಿಧಿಯಲ್ಲಿ ಆಣೆ ಮಾಡೋದು. ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯನ್ನ ಧರ್ಮಸ್ಥಳದಲ್ಲಿ ಕರೆದು ಎಲ್ಲಾ ಶಾಸಕರು ಮಂಜುನಾಥನ ಮೇಲೆ ಆಣೆ ಮಾಡಿಸುವ ಪ್ರಯತ್ನಕ್ಕೆ ವಿಜೇಂದ್ರ ಕೈ ಹಾಕಿದ್ರು. ಆದರೆ ಇದಕ್ಕೆ ಸ್ವಪಕ್ಷದಲ್ಲೇ ತೀವ್ರ ವಿರೋಧ ವ್ಯಕ್ತವಾಗಿದ್ದು ಧರ್ಮಸ್ಥಳದ ಮೇಲೆ ಇರೋ ನಂಬಿಕೆ ಕಳೆಯುವುದು ಬೇಡ ಅನ್ನೋ ಸಲಹೆಯನ್ನ ಕೆಲವೊಂದಷ್ಟು ಹಿರಿಯ ಶಾಸಕರು ನಾಯಕರು ನೀಡಿದ್ರು. ಪಕ್ಷಕ್ಕೆ ದ್ರೋಹ ಬಗೆದವರು ಹೆತ್ತ ತಾಯಿಗೆ ದ್ರೋಹ ಬಗೆದಂತೆ ಅವರು ಮಾಡಿರುವಂತಹ ಪಾಪಕ್ಕೆ ಅವರೇ ಪ್ರಾಯಶ್ಚಿತ್ತ ಪಟ್ಟುಕೊಳ್ಳಲಿ ಅಂತ ಸಲಹೆ ನೀಡಿದ್ರು. ಹೀಗಾಗಿ ಧರ್ಮಸ್ಥಳಕ್ಕೆ ಹೋಗುವ ವಿಚಾರವನ್ನ ಕೈಬಿಡಲಾಯಿತು. ನಾವು ಅವರಿಗೆ ಸರಿಯಾದಂತ ಪಾಠವನ್ನ ನಾವು ಕಲಿಸ್ತೀರಿ. ಪಾರ್ಟಿಗೆ ದ್ರೋಹ ಬಗ್ದವರಿಗೆ, ಮೋಸ ಮಾಡಿದವರಿಗೆ ಅನ್ನೋ ಮಾತನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತೆ ಕರ್ನಾಟಕದಲ್ಲಿ ಪಾರ್ಟಿಯನ್ನ ಮುಂದಿನ ಚುನಾವಣೆಯಲ್ಲಿ ಗೆಲ್ಲಿಸುವಂತಹ ದೃಷ್ಟಿಯಿಂದ ಒಳ್ಳೆ ಒಗ್ಗಟ್ಟಾಗಿ ಒಳ್ಳೆ ರೀತಿಯಾಗಿ ಮುನ್ನಡಿಬೇಕು ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಇನ್ನು ಧರ್ಮಸ್ಥಳಕ್ಕೆ ಹೋಗಬೇಕು ಅಂತ ಸ್ವತಃ ಘೋಷಣೆ ಮಾಡಿದ್ದು ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಹೀಗಾಗಿ ಒಬ್ಬರೇ ಧರ್ಮಸ್ಥಳಕ್ಕೆ ತೆರಳಿ ಮಂಜುನಾಥನ ದರ್ಶನವನ್ನು ಪಡೆದು ನೀನೇ ಎಲ್ಲವನ್ನೂ ಕೂಡ ನೋಡಿಕೋ ಅಂತ ದೇವರಿಗೆ ಒಪ್ಪಿಸಲಿದ್ದಾರೆ. ಅಧ್ಯಕ್ಷರು ಸಾಮಾನ್ಯವಾಗಿ ಧರ್ಮಸ್ಥಳಕ್ಕೆ ಆಗಾಗ ಹೋಗ್ತಿರ್ತಾರೆ. ಈಗ ಹೋಗ್ತಾ ಇರೋದಕ್ಕೂ ಅಡ್ಡ ಮತದಾನಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇದರ ನಡುವೆ ಸತ್ಯಾಸತ್ಯತೆ ತಿಳಿಯಲು ಜೂನ್ 25ರೊಳಗೆ ವರದಿ ನೀಡುವಂತೆ ತ್ರಿಸದಸ್ಯ ಸಮಿತಿ ರಚಿಸಲಾಗಿದ್ದು ಸದ್ಯ ಮಧ್ಯಂತರ ವರದಿ ಸಿದ್ದವಾಗಿದೆ. ವರದಿ ನೀಡುವ ಜವಾಬ್ದಾರಿಯನ್ನ ಸಿಟಿ ರವಿ ಅವರಿಗೆ ಬಿಟ್ಟಿದ್ದು. ದೆಹಲಿಗೆ ರಾಜ್ಯಾಧ್ಯಕ್ಷರ ಪ್ರವಾಸ ಹಿನ್ನೆಲೆ ವರದಿಯನ್ನ ಸಲ್ಲಿಸಲಾಗಿಲ್ಲ. ಹೀಗಾಗಿ ಇಂದು ಖಾಸಗಿ ಕಾರ್ಯಕ್ರಮದಲ್ಲಿ ವಿಜಯೇಂದ್ರ ಹಾಗೂ ಸಮಿತಿ ಮುಖ್ಯಸ್ಥ ಎಂಎಲ್ಸಿ ಸಿಟಿ ರವಿ ಇಬ್ಬರು ಮುಖಾಮುಖಿಯಾಗುವ ಸಾಧ್ಯತೆ ಇದ್ದು ಅಲ್ಲಿಯೇ ವರದಿಯನ್ನ ಸಲ್ಲಿಕೆ ಮಾಡುವ ಸಾಧ್ಯತೆ ಕೂಡ ಇದೆ. ನಾವಾಗಲಿ ಸಿಟಿ ರವಿ ಅವರಾಗಲಿ ಮಾನ್ಯ ಎನ್ ಮಹೇಶ್ವರ್ ಕೂಡ ಸೇರಿದ್ದೇವೆ. ಅದರ ಸಂಪೂರ್ಣವಾಗಿರತಕ್ಕಂಥ ಮಾಹಿತಿಗಳನ್ನು ವಿತ್ ಆಲ್ ಆಂಗಲ್ಸ್, ಈ ರೆಸ್ಪೆಕ್ಟಿವ್ ಆಫ್ ಆಲ್ ಆಂಗಲ್ಸ್ ಕಡೆಯಿಂದ ಕೂಡ ನಾವು ಯೋಚನೆಯನ್ನು ಮಾಡ್ತಾ ಇದ್ದೇವೆ. ಇದರ ಸಂಪೂರ್ಣವಾಗಿರತಕ್ಕಂಥ ವರದಿ ಇವಾಗ ತಯಾರಾಗಿದೆ. ಅದನ್ನ ಮಾನ್ಯ ಸಿಟಿ ರವಿ ಅವರ ನೇತೃತ್ವದಲ್ಲಿ ರಾಜ್ಯಾಧ್ಯಕ್ಷರಿಗೆ ಅವರು ಹಸ್ತಾಂತರ ಮಾಡುವಂತದ್ದಾಗುತ್ತೆ. ಒಂದು ಅಂದ್ರೆ ಏನೇನು ಆಗಿದೆ ಅಂತಕ್ಕಂಥ ಪ್ರಿಲಿಮಿನರಿ ಇನ್ಫಾರ್ಮೇಶನ್ ಏನಿದೆ ಅದನ್ನು ಕಲೆಕ್ಟ್ ಮಾಡಿದ್ದೇವೆ. ಮಂಜುನಾಥನ ದರ್ಶನ ಪಡೆದ ಬಳಿಕ ವಿಜೇಂದ್ರ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ. ಈ ವೇಳೆ ಅಡ್ಡ ಮತದಾನ ಮಾಡಿದವರ ಹೆಸರನ್ನ ಬಹಿರಂಗಪಡಿಸುತ್ತಾರಾ ಅಥವಾ ಪಕ್ಷದ ಒಳಗೆ ಕ್ರಮ ಮುಂದಾಗ್ತಾರಾ? ಹೀಗೆ ಹಲವು ಕುತೂಹಲ ಕಾಡ್ತಾ ಇದೆ. ಅಡ್ಡ ಮತದಾನದ ಕಿಚ್ಚು ಈಗ ಬಿಜೆಪಿಯಲ್ಲಿ ಹೆಚ್ಚಾಗಿದೆ. ಧರ್ಮಸ್ಥಳಕ್ಕೆ ವಿಜೇಂದ್ರ ಈಗಾಗಲೇ ರೀಚ್ ಆಗಿದ್ದಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದರ್ಶನವನ್ನ ಕೂಡ ಪಡೆಯಲಿದ್ದಾರೆ. ಧರ್ಮಸ್ಥಳ ಮಂಜುನಾಥನ ದರ್ಶನಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಅಡ್ಡ ಮತದಾನ ಮಾಡಿದವರನ್ನ ಶಿಕ್ಷಿಸಲು ಪ್ರಾರ್ಥನೆಯನ್ನ ಮಾಡಲಿದ್ದಾರೆ. ಆಣೆ ಪ್ರಮಾಣಕ್ಕೆ ಬ್ರೇಕ್ ಹಾಕಲಾಗಿದೆ. ವಿಜೇಂದ್ರ ಇವತ್ತು ಪ್ರಾರ್ಥನೆಯನ್ನ ಸಲ್ಲಿಸುತ್ತಾರೆ. ಅಡ್ಡ ಮತದಾನದ ಗುಟ್ಟು ಬಯಲು ಮಾಡ್ತಾರಾ? ಹಾಗಾದ್ರೆ ಬಿವೈವಿ ಈ ದರ್ಶನದ ನಂತರದಲ್ಲಿ ಅಡ್ಡ ಮತದಾನ ಮಾಡಿದ್ಯಾರು ಅನ್ನುವಂಥದ್ದೇನಾದ್ರೂ ಹೇಳ್ತಾರಾ ಅನ್ನುವಂಥ ವಿಚಾರ ವರದಿ ಇನ್ನೂ ಅವರು ಕೈ ಸೇರ್ಬೇಕಾಗಿದೆ. ಕೈ ಕೊಟ್ಟಿದ್ದಾರೆ ಬಿಜೆಪಿಯಲ್ಲೇ. ಯಾರು ಅನ್ನುವುದನ್ನ ಪತ್ತೆ ಹಚ್ಚಬೇಕಾಗಿದೆ. ಪತ್ತೆ ಹಚ್ಚಿರೋದನ್ನ ಬಹಿರಂಗಪಡಿಸ್ತಾರಾ ಇಲ್ವಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಈಗ ಸದ್ಯಕ್ಕಿರೋದು. ಈ ಅಡ್ಡ ಮತದಾನದ ಆಂತರಿಕ ಜ್ವಾಲಾಮುಖಿ ಏನಿದೆ ಅದು ಸ್ಫೋಟಗೊಂಡಿದೆ. ಈ ಕೈ ಕೊಟ್ಟಿದ್ಯಾರು ಅನ್ನುವಂಥ ಪ್ರಶ್ನೆ ಈಗ ಸದ್ಯಕ್ಕೆ. ಹಾಗಾಗಿ ಬಿವೈವಿ ಏಕಾಂಗಿಯಾಗಿ ಧರ್ಮಸ್ಥಳಕ್ಕೆ ಈಗ ತೆರಳಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದರ್ಶನ ಕೂಡ ಪಡೆಯಲಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಆದಿತ್ಯ, ಈ ಬಿಜೆಪಿ ಬಹಳ ಶಿಸ್ತಿನ ಪಕ್ಷ ಅಂತ ಬಿಗ್ತಾ ಇತ್ತು. ಆದ್ರೆ ಶಿಸ್ತಿನ ಪಕ್ಷದಲ್ಲಿ ಅಸಲಿಗೆ ಏನಾಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ.
ಅದರಲ್ಲೂ ವಿಶೇಷವಾಗಿ ಈಗ ಈ ಪರಿಷತ್ ಚುನಾವಣೆಯ ನಂತರದಲ್ಲಿ ಎಲ್ಲವೂ ಕೂಡ ಬದಲಾದಂತೆ ಕಾಣಿಸ್ತಾ ಇದೆ. ಈ ಅಡ್ಡ ಮತದಾನ ಮಾಡಿದ್ಯಾರು ಅನ್ನೋದನ್ನ ಬಿವೈವಿ ಇವತ್ತು ಅದನ್ನ ವ್ಯಕ್ತಪಡಿಸ್ತಾರ ಅನ್ನುವಂತಹ ಪ್ರಶ್ನೆ, ಜೊತೆಗೆ ವರದಿಯಲ್ಲಿ ಏನಿದೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಇದೆ. ಆದ್ರೆ ಧರ್ಮಸ್ಥಳದಲ್ಲಿ ಇವತ್ತು ಏನೇನು ಆಗಬಹುದು, ಡೀಟೇಲ್ಸ್ ಏನಿದೆ ಅದ್ರ ಬಗ್ಗೆ? ಖಂಡಿತವಾಗಿಯೂ ಕೂಡ ಧರ್ಮಸ್ಥಳದಲ್ಲಿ ಇವತ್ತು ಬಿವೈ ವಿಜಯೇಂದ್ರ ನಿನ್ನೆ ರಾತ್ರಿ 11 ಗಂಟೆಗೆ ಸುಮಾರಿಗೆ ಬಂದಿರುವಂತದ್ದು. ಅಂದ್ರೆ ಇವತ್ತು ನಿನ್ನೆ ವಾಸ್ತವ್ಯ ಹೂಡಿ ಇವತ್ತು ಬೆಳಿಗ್ಗೆ ದರ್ಶನ ಮಾಡಲಿಕ್ಕೆ ವಿಜಯೇಂದ್ರ ಹೊರಟಿರುವಂತದ್ದು. ಅಂದ್ರೆ ಅಡ್ಡಮತ ಹಿನ್ನೆಲೆಯಲ್ಲಿ ಎಲ್ಲ ಶಾಸಕರನ್ನು ಕರ್ಕೊಂಡು ಬಂದು ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಮಾಡಬೇಕು ಅಂತ ಹೇಳುವಂತ ನಿಟ್ಟಿನಲ್ಲೂ ಕೂಡ ಅವರು ಹೇಳ್ಕೊಂಡಿದ್ರು. ಜೊತೆಗೆ ಹಿರಿಯರ ಒಂದು ಸಲಹೆ ಮೇರೆಗೆ ಈಗ ಎಲ್ಲ ಆಣೆ ಪ್ರಮಾಣವನ್ನು ನಿಲ್ಲಿಸಿ ಕೇವಲ ಅವರೊಬ್ಬರೇ ಬಂದಿರುವಂತದ್ದು. ಜೊತೆಗೆ ಇವತ್ತು ದೇವರ ದರ್ಶನ ಮಾಡಿ ಅಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಆ ಬಳಿಕ ಮಾಧ್ಯಮದವರ ಜೊತೆ ಮಾತಾಡಲಿಕ್ಕೆ ಕೂಡ ವಿಜಯೇಂದ್ರ ಇರುವಂತದ್ದು. ಈ ನಿಟ್ಟಿನಲ್ಲಿ ಅವರು ಅಂದ್ರೆ ಧರ್ಮಸ್ಥಳಕ್ಕೆ ನಾವು ಹೋಗ್ತೇವೆ ಅಂತ ಹೇಳುವ ಹಿನ್ನೆಲೆಯಲ್ಲಿ ಎಲ್ಲಾ ಶಾಸಕರನ್ನು ಕರ್ಕೊಂಡು ಹೋಗ್ತೇವೆ ಅಂತ ಹೇಳುವಂತಹ ಹಿನ್ನೆಲೆಯಲ್ಲಿ ಅವರು ಆ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಆದ್ರೆ ಏನು ಹಿರಿಯರ ಆದೇಶದ ಮೇರೆಗೆ ಅಥವಾ ಹಿರಿಯರ ಸಲಹೆ ಮೇರೆಗೆ ಈಗ ಕೇವಲ ಈ ಎಲ್ಲ ಶಾಸಕರನ್ನು ಕರ್ಕೊಂಡು ಬರುವಂತಹ ಕಾರ್ಯಕ್ರಮವನ್ನು ಕೈಬಿಟ್ಟು ಕೇವಲ ಅವರೊಬ್ಬರೇ ಬಂದು ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ದರ್ಶನವನ್ನು ಮಾಡಿ ಆ ಬಳಿಕ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಲಿಕ್ಕೆ ಇರುವಂತದ್ದು. ಜೊತೆಗೆ ಮಾಧ್ಯಮದವರ ಜೊತೆ ಕೆಲವೊಂದು ಮಾತನಾಡಲಿಕ್ಕೆ ಕೂಡ ಇಲ್ಲಿ ಇರುವಂತದ್ದು. ಅಂದ್ರೆ ಧರ್ಮಸ್ಥಳದಲ್ಲಿ ಈಗಾಗಲೇ ನಿನ್ನೆ ರಾತ್ರಿ 11 ಗಂಟೆ ಸುಮಾರಿಗೆ ಧರ್ಮಸ್ಥಳದ ಸಾನ್ನಿಧ್ಯ ವಸತಿ ಗೃಹದಲ್ಲಿ ಅವರ ವಾಸ್ತವ್ಯ ಹೂಡಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಮಾಡಿ ಆ ಬಳಿಕ ಅಲ್ಲಿ ಹಿರಿಯರ ಜೊತೆ ಕ್ಷೇತ್ರದವರ ಜೊತೆ ಮಾತನಾಡಿ ಆ ಬಳಿಕ ಮಾಧ್ಯಮದವರ ಜೊತೆ ಮಾತನಾಡಲಿಕ್ಕೆ ಇರುವಂತದ್ದು. ಆದಿತ್ಯ, ಇದರ ಜೊತೆಗೆ ಈಗ ಮಾತಾಡುವಂತಹ ಸಂದರ್ಭದಲ್ಲಿ ಈಗ ಯಾರು ಈ ರೀತಿ ಕೈ ಕೊಟ್ಟರು, ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ಯಾರು ಮಾಡಿದ್ರು ಅನ್ನುವಂತಹ ನಿಟ್ಟಿನಲ್ಲಿ ಅದನ್ನೇನಾದ್ರೂ ಬಹಿರಂಗಪಡಿಸುವಂತಹ ಸಾಧ್ಯತೆಗಳು ಇದೆಯಾ ಅನ್ನುವಂತಹ ಪ್ರಶ್ನೆ? ಖಂಡಿತವಾಗಿಯೂ. ಯಾಕಂತ ಹೇಳಿದ್ರೆ ಅವರು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲೇ ಇದರ ನ್ಯಾಯ ತೀರ್ಮಾನ ಆಗಬೇಕು ಅಂತ ಹೇಳುವಂತಹ ದೃಷ್ಟಿಯಲ್ಲಿ ಅವರು ತೀರ್ಮಾನವನ್ನು ಕೂಡ ಮಾಧ್ಯಮವರ ಜೊತೆ ಹಂಚಿಕೊಂಡಿದ್ರು. ಅಂದ್ರೆ ಮುಖ್ಯವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಬಂದ್ರು ಎಲ್ಲ ಅಂದ್ರೆ 62 ಶಾಸಕರು ಕೂಡ ಬಂದು ಇಲ್ಲಿ ಆಣೆ ಪ್ರಮಾಣ ಮಾಡಬೇಕು. ಇದರಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ ಅವರು ಇಲ್ಲೇ ಗೊತ್ತಾಗಬೇಕು, ಇದು ನ್ಯಾಯ ತೀರ್ಮಾನದ ಜಾಗ ಅಂತ ಹೇಳುವಂತ ನಿಟ್ಟಿನಲ್ಲೂ ಕೂಡ ಅವರು ಹೇಳ್ಕೊಂಡಿರುವಂತದ್ದು. ಆ ನಿಟ್ಟಿನಲ್ಲಿ ಹಿರಿಯರ ಆದೇಶದ ಮೇರೆಗೆ ಈ ತೀರ್ಮಾನವನ್ನು ಈಗ ಕೈಬಿಡಲಾಗಿದೆ. ಜೊತೆಗೆ ಅವರು ಬಂದು ಇಲ್ಲಿ ಪ್ರಾರ್ಥನೆಯನ್ನು ಮಾಡಲಿಕ್ಕಿದ್ದಾರೆ. ಮುಖ್ಯವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಇದೇ ವಿಚಾರಕ್ಕೆ ಬಂದು ಪ್ರಾರ್ಥನೆ ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಅಂದ್ರೆ ಯಾರೆಲ್ಲ ಅಡ್ಡ ಮತದಾನ ಮಾಡಿದ್ದಾರೆ ಅವರಿಗೆ ಮಂಜುನಾಥ ಸ್ವಾಮಿ ಅಥವಾ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ಆ ಬಳಿಕ ಅವರಿಗೆ ಸರಿಯಾದ ಬುದ್ಧಿ ಕೊಡ್ಲಿ ಅಂತ ಹೇಳುವಂತ ನಿಟ್ಟಿನಲ್ಲೂ ಕೂಡ ಅವರು ಪ್ರಾರ್ಥನೆಯನ್ನು ಸಲ್ಲಿಸುವ ಒಂದು ಉದ್ದೇಶದಿಂದ ಅವರು ಬಂದಿರಬಹುದು ಅಂತ ಹೇಳುವಂತ ನಿಟ್ಟಿನಲ್ಲೂ ಕೂಡ ಊಹಿಸಲಾಗಿರುವಂತದ್ದು. ಆದ್ರೆ ಸದ್ಯದ ಮಟ್ಟಿಗೆ ಎಲ್ಲಾ ಶಾಸಕರು ಬರುವಂತಹ ಹಿನ್ನೆಲೆ ಇತ್ತು. ಆದ್ರೆ ಕೇವಲ ವಿಜಯೇಂದ್ರ ಮಾತ್ರ ಬಂದಿರುವಂತದ್ದು. ಅವರ ಜೊತೆ ಸ್ಥಳೀಯ ಎಂಎಲ್ಎಗಳು ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಎಂಎಲ್ಎಗಳು ಮತ್ತು ಸ್ಥಳೀಯ ವಿಧಾನ ಪರಿಷತ್ ಶಾಸಕರು ಕೂಡ ಸದ್ಯಕ್ಕೆ ಬಂದಿರುವಂತದ್ದು. ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಎಂಪಿ ಕೂಡ ಸದ್ಯಕ್ಕೆ ಧರ್ಮಸ್ಥಳ ಕ್ಷೇತ್ರದಲ್ಲಿ ವಾಸ್ತವ್ಯ ಹೂಡಿರುವಂತದ್ದು. ಆದ್ರೆ ಅಡ್ಡ ಮತದಾನ ಮಾಡಿದವರ 62 ಶಾಸಕರಲ್ಲಿ ಯಾರು ಅಂತ ಹೇಳುವಂತ ನಿಟ್ಟಿನಲ್ಲಿ ಯಕ್ಷ ಪ್ರಶ್ನೆ ಮೂಡಿರುವಂತದ್ದಕ್ಕೆ ನಿಯೋಗವನ್ನು ರಚಿಸಿ ಅಲ್ಲೂ ಕೂಡ ಈಗ ಏನು ಆ ನಿಯೋಗದ ಮುಖಾಂತರವಾಗಿ ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅಂತ ಹೇಳುವಂತ ನಿಟ್ಟಿನಲ್ಲೂ ಕೂಡ ತನಿಖೆಗಳು ಆಗ್ತಾ ಇದೆ. ಆದ್ರೆ ಇದು ದೈವಿಕವಾಗಿ ಆಗಬೇಕು ಅಥವಾ ಧಾರ್ಮಿಕವಾಗಿ ಕ್ಷೇತ್ರದ ನಂಬಿಕೆ ಮುಖಾಂತರವಾಗಿ ಆಗಬೇಕು. ಯಾರು ಆಣೆ ಪ್ರಮಾಣ ಮಾಡ್ತಾರೆ ಅವರು ಅಡ್ಡ ಮತದಾನ ಮಾಡಿಲ್ಲ, ಯಾರು ಮಾಡಲ್ಲ ಅವರು ಮಾಡಿದ್ದಾರೆ ಅಂತ ಹೇಳುವಂತ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಸಂಶಯಗಳು ಕೂಡ ಇರುವಂತ. ಆ ನಿಟ್ಟಿನಲ್ಲಿ ಅವರು ಅಡ್ಡ ಮತದಾನ ಮಾಡಿದವರಿಗೆ ಎಲ್ಲಾ ಶಾಸಕರುಗಳಿಗೂ ಕೂಡ ಧರ್ಮಸ್ಥಳ ಕ್ಷೇತ್ರದಲ್ಲಿ ಆಣೆ ಪ್ರಮಾಣ ಮಾಡಬೇಕು ಅಂತ ಹೇಳುವಂತ ನಿಟ್ಟಿನಲ್ಲಿ ಅವರು ಹೇಳಿಕೆಯನ್ನು ಹೇಳಿರುವಂತದ್ದು. ಆದ್ರೆ ಇವತ್ತು ಈ ಬಗ್ಗೆ ಅವರು ಪ್ರಾರ್ಥನೆ ಸಲ್ಲಿಸುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುವಂತದ್ದು. ರೈಟ್ ಆದಿತ್ಯ, ಥ್ಯಾಂಕ್ ಯು ಡೀಟೇಲ್ಸ್ಗೆ.